ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕನ ಮೇಲೆ ಅಧಿಕಾರಿಗಳು ರೇಡ್ ಮಾಡಿರುವಂತಹ ಘಟನೆ ಇದು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕನ ಮೇಲೆ ರೇಡ್ ಆಗಿದೆ. ಜಮೀರ್ ಪಿಎ ಸರ್ಫರಾಜ್ ಮೇಲೆ ಲೋಕಾಯುಕ್ತ ಸಮರವನ್ನ ಸಾರುತ್ತಿದೆ. ಬೆಂಗಳೂರು, ಕೊಡಗು ಸೇರಿದಂತೆ ಸುಮಾರು 10 ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ತಲಾಶ್ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ರೇಡ್ ಮಾಡಿದೆ. ಸರ್ಫರಾಜ್ಗೆ ಸೇರಿದ ಬೆಂಗಳೂರಿನ ಹಲಸೂರಿನ ಮನೆಯಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವ 5 ಮನೆಗಳಲ್ಲಿ ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ಕೊಡಗಿನ ಸರ್ಫರಾಜ್ ರೆಸಾರ್ಟ್ನಲ್ಲೂ ಕೂಡ ದಾಖಲೆಗಳಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಸರ್ಫರಾಜ್ ಯಾರು ಅಂತ ಕೇಳಿದ್ರೆ, ಸರ್ಫರಾಜ್ ಜಮೀರ್ ಅಹಮದ್ ಖಾನ್ ಅವರ ಪಿಎ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸುಮಾರು 10 ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸರ್ಫರಾಜ್ ಅವರಿಗೆ ಸಂಬಂಧಪಟ್ಟಂತಹ 10 ಕಡೆಗಳಲ್ಲಿ ರೇಡ್ ಮಾಡಿದ್ದಾರೆ. ಸರ್ಫರಾಜ್ಗೆ ಸಂಬಂಧಪಟ್ಟಂತಹ ಸುಮಾರು 10 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅಕ್ರಮವಾಗಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ರೇಡ್ ಮಾಡಿದ್ದಾರೆ. ಸರ್ಫರಾಜ್ ಜಮೀರ್ ಅಹಮದ್ ಖಾನ್ ಅವರ ಪಿಎ ಅನ್ನೋದು ತಿಳಿದು ಬಂದಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪಿಎ ಸರ್ಫರಾಜ್ ಅವರಿಗೆ ಸಂಬಂಧಪಟ್ಟಂತಹ ಹಲವಾರು ಕಡೆಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೊಡಗು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಬೆಂಗಳೂರಿನ ಹಲಸೂರಿನ ಮನೆಯಲ್ಲೂ ಕೂಡ ಶೋಧ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 5 ಮನೆಗಳಿದೆಯಂತೆ. ಏಕಕಾಲದಲ್ಲಿ ಈ 5 ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೊಡಗಿನಲ್ಲಿ ಒಂದು ರೆಸಾರ್ಟ್ ಇದೆಯಂತೆ. ಆ ರೆಸಾರ್ಟ್ ಮೇಲೂ ಕೂಡ ದಾಖಲೆ ಪರಿಶೀಲನೆಗಾಗಿ ದಾಳಿಯನ್ನ ಮಾಡಿದ್ದಾರೆ. ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಜಮೀರ್ ಪಿಎ ಸರ್ಫರಾಜ್ಗೆ ಶಾಕ್ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅರವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಸರ್ಫರಾಜ್ ಅವರ ಒಡೆತನದ ಯಾವ್ಯಾವ ಕಂಪನಿಗಳ ಮೇಲೆಲ್ಲ ದಾಳಿ ಮಾಡಿದ್ದಾರೆ, ಎಲ್ಲೆಲ್ಲಿ ದಾಳಿಯಾಗಿದೆ? ಕೇವಲ ಸರ್ಫರಾಜ್ ಅವರನ್ನ ಮಾತ್ರ ಈ ಲೋಕಾಯುಕ್ತ ದಾಳಿಯಲ್ಲಿ ದಾಳಿಯಾಗಿರೋದು ಅಥವಾ ಬೇರೆ ಯಾರ ಮೇಲಾದ್ರೂ ದಾಳಿ ಆಗಿದೆಯಾ? ಸದ್ಯಕ್ಕೆ ಏನೆಲ್ಲ ಸಿಕ್ಕಿದೆಯಂತೆ ಸರ್ಫರಾಜ್ ಅವರ ಮನೆಯಲ್ಲಿ? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಸಚಿವ ಜಮೀರ್ ಅವರಿಗೆ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು. ಸಚಿವ ಜಮೀರ್ ಅಹಮದ್ ಖಾನ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪಿಎಸ್ ಏನಿದ್ದಾರೆ ಸರ್ಫರಾಜ್ ಅವರು, ಅವರಿಗೆ ಸಂಬಂಧಪಟ್ಟಂತೆ 5 ಮನೆ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ 5 ಮನೆಗಳ ಮೇಲೆ ಈಗಾಗಲೇ ದಾಳಿ ಮಾಡಿರುವಂತದ್ದು. ಅದಾದ್ಮೇಲೆ ಕೊಡಗಿನ ಒಂದು ರೆಸಾರ್ಟ್ ಏನಿದೆ ಅಲ್ಲೂ ಕೂಡ ರೇಡ್ ಮಾಡಿರುವಂತದ್ದು. ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ಪ್ರಕ್ರಿಯೆ ಪರಿಶೀಲನೆ ಮುಂದುವರೆದಿರುವಂತದ್ದು. ಈಗಾಗಲೇ ಅಂದ್ರೆ ಜಮೀರ್ ಅಹಮದ್ ಅವರ ಪಿಎಸ್ ಏನಿದ್ರು ಸರ್ದಾರ್ ಸರ್ಫರಾಜ್ ಖಾನ್ ಅವರ ಮನೆ ಮೇಲೆ ದಾಳಿ ಮಾಡಿ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿಗಳಿಗೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ದಾಳಿ ಮುಂದುವರೆದಿರುವಂತದ್ದು. ಅಲ್ಲಿ ಹಲವು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿರುವಂತದ್ದು. ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ ಸುಮಾರು 10 ಕಡೆ ದಾಳಿಯನ್ನ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ವಿವಿಧ ಭಾಗಗಳಲ್ಲಿರುವಂತಹ 5 ಮನೆಗಳು, ಅದನ್ನ ಸೇರಿಸಿದಂತೆ ಕೊಡಗಿನಲ್ಲಿರುವಂತಹ ಒಂದು ರೆಸಾರ್ಟ್, ಈ ಎಲ್ಲಾ ಭಾಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ಅಲ್ಲಿ ಹಲವು ದಾಖಲೆಗಳನ್ನ ಈಗಾಗಲೇ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧಪಟ್ಟಂತೆ ಹಲವು ಚರ್ಚೆಗೆ ಗ್ರಾಸವಾದಂತಹ ವಿಷಯ ಇತ್ತು. ಜಮೀರ್ ಆ ಒಂದು ಹಂತದಲ್ಲಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇತ್ತು. ಈಗ ಸದ್ಯ ಅವರ ಪಿಎಸ್ ಆಗಿರುವಂತಹ ಸರ್ದಾರ್ ಸರ್ಫರಾಜ್ ಅವರಿಗೆ ಸೇರಿದಂತಹ ಮನೆಗಳ ಮೇಲೆ ಈಗಾಗಲೇ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಿದೆ. ರಂಜಿತ್, ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕನ ಮೇಲೆ ಅಧಿಕಾರಿಗಳು ರೇಡ್ ಮಾಡಿರುವಂತಹ ಘಟನೆ ಇದು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕನ ಮೇಲೆ ರೇಡ್ ಆಗಿದೆ. ಜಮೀರ್ ಪಿಎ ಸರ್ಫರಾಜ್ ಮೇಲೆ ಲೋಕಾಯುಕ್ತ ಸಮರವನ್ನ ಸಾರುತ್ತಿದೆ. ಬೆಂಗಳೂರು, ಕೊಡಗು ಸೇರಿದಂತೆ ಸುಮಾರು 10 ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ತಲಾಶ್ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ರೇಡ್ ಮಾಡಿದೆ. ಸರ್ಫರಾಜ್ಗೆ ಸೇರಿದ ಬೆಂಗಳೂರಿನ ಹಲಸೂರಿನ ಮನೆಯಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವ 5 ಮನೆಗಳಲ್ಲಿ ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ಕೊಡಗಿನ ಸರ್ಫರಾಜ್ ರೆಸಾರ್ಟ್ನಲ್ಲೂ ಕೂಡ ದಾಖಲೆಗಳಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಸರ್ಫರಾಜ್ ಯಾರು ಅಂತ ಕೇಳಿದ್ರೆ, ಸರ್ಫರಾಜ್ ಜಮೀರ್ ಅಹಮದ್ ಖಾನ್ ಅವರ ಪಿಎ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸುಮಾರು 10 ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸರ್ಫರಾಜ್ ಅವರಿಗೆ ಸಂಬಂಧಪಟ್ಟಂತಹ 10 ಕಡೆಗಳಲ್ಲಿ ರೇಡ್ ಮಾಡಿದ್ದಾರೆ.
ಸರ್ಫರಾಜ್ಗೆ ಸಂಬಂಧಪಟ್ಟಂತ ಸುಮಾರು 10 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅಕ್ರಮವಾಗಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ರೇಡ್ ಮಾಡಿದ್ದಾರೆ. ಸರ್ಫರಾಜ್ ಜಮೀರ್ ಅಹಮದ್ ಖಾನ್ ಅವರ ಪಿಎ ಅನ್ನೋದು ತಿಳಿದು ಬಂದಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪಿಎ ಸರ್ಫರಾಜ್ ಅವರಿಗೆ ಸಂಬಂಧಪಟ್ಟಂತಹ ಹಲವಾರು ಕಡೆಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೊಡಗು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಬೆಂಗಳೂರಿನ ಹಲಸೂರಿನ ಮನೆಯಲ್ಲೂ ಕೂಡ ಶೋಧ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 5 ಮನೆಗಳಿದೆಯಂತೆ. ಏಕಕಾಲದಲ್ಲಿ ಈ 5 ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೊಡಗಿನಲ್ಲಿ ಒಂದು ರೆಸಾರ್ಟ್ ಇದೆಯಂತೆ. ಆ ರೆಸಾರ್ಟ್ ಮೇಲೂ ಕೂಡ ದಾಖಲೆ ಪರಿಶೀಲನೆಗಾಗಿ ದಾಳಿಯನ್ನ ಮಾಡಿದ್ದಾರೆ. ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಜಮೀರ್ ಪಿಎ ಸರ್ಫರಾಜ್ಗೆ ಶಾಕ್ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅರವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಸರ್ಫರಾಜ್ ಅವರ ಒಡೆತನದ ಯಾವ್ಯಾವ ಕಂಪನಿಗಳ ಮೇಲೆಲ್ಲ ದಾಳಿ ಮಾಡಿದ್ದಾರೆ, ಎಲ್ಲೆಲ್ಲಿ ದಾಳಿಯಾಗಿದೆ? ಕೇವಲ ಸರ್ಫರಾಜ್ ಅವರನ್ನ ಮಾತ್ರ ಈ ಲೋಕಾಯುಕ್ತ ದಾಳಿಯಲ್ಲಿ ದಾಳಿಯಾಗಿರೋದು ಅಥವಾ ಬೇರೆ ಯಾರ ಮೇಲಾದ್ರೂ ದಾಳಿ ಆಗಿದೆಯಾ? ಸದ್ಯಕ್ಕೆ ಏನೆಲ್ಲ ಸಿಕ್ಕಿದೆಯಂತೆ ಸರ್ಫರಾಜ್ ಅವರ ಮನೆಯಲ್ಲಿ? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಸಚಿವ ಜಮೀರ್ ಅವರಿಗೆ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು. ಸಚಿವ ಜಮೀರ್ ಅಹಮದ್ ಖಾನ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪಿಎಸ್ ಏನಿದ್ದಾರೆ ಸರ್ಫರಾಜ್ ಅವರು, ಅವರಿಗೆ ಸಂಬಂಧಪಟ್ಟಂತೆ 5 ಮನೆ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ 5 ಮನೆಗಳ ಮೇಲೆ ಈಗಾಗಲೇ ದಾಳಿ ಮಾಡಿರುವಂತದ್ದು. ಅದಾದ್ಮೇಲೆ ಕೊಡಗಿನ ಒಂದು ರೆಸಾರ್ಟ್ ಏನಿದೆ ಅಲ್ಲೂ ಕೂಡ ರೇಡ್ ಮಾಡಿರುವಂತದ್ದು. ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ಪ್ರಕ್ರಿಯೆ ಪರಿಶೀಲನೆ ಮುಂದುವರೆದಿರುವಂತದ್ದು. ಈಗಾಗಲೇ ಅಂದ್ರೆ ಜಮೀರ್ ಅಹಮದ್ ಅವರ ಪಿಎಸ್ ಏನಿದ್ರು ಸರ್ದಾರ್ ಸರ್ಫರಾಜ್ ಖಾನ್ ಅವರ ಮನೆ ಮೇಲೆ ದಾಳಿ ಮಾಡಿ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿಗಳಿಗೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ದಾಳಿ ಮುಂದುವರೆದಿರುವಂತದ್ದು. ಅಲ್ಲಿ ಹಲವು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿರುವಂತದ್ದು. ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ ಸುಮಾರು 10 ಕಡೆ ದಾಳಿಯನ್ನ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ವಿವಿಧ ಭಾಗಗಳಲ್ಲಿರುವಂತಹ 5 ಮನೆಗಳು, ಅದನ್ನ ಸೇರಿಸಿದಂತೆ ಕೊಡಗಿನಲ್ಲಿರುವಂತಹ ಒಂದು ರೆಸಾರ್ಟ್, ಈ ಎಲ್ಲಾ ಭಾಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ಅಲ್ಲಿ ಹಲವು ದಾಖಲೆಗಳನ್ನ ಈಗಾಗಲೇ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧಪಟ್ಟಂತೆ ಹಲವು ಚರ್ಚೆಗೆ ಗ್ರಾಸವಾದಂತಹ ವಿಷಯ ಇತ್ತು. ಜಮೀರ್ ಆ ಒಂದು ಹಂತದಲ್ಲಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇತ್ತು. ಈಗ ಸದ್ಯ ಅವರ ಪಿಎಸ್ ಆಗಿರುವಂತಹ ಸರ್ದಾರ್ ಸರ್ಫರಾಜ್ ಅವರಿಗೆ ಸೇರಿದಂತಹ ಮನೆಗಳ ಮೇಲೆ ಈಗಾಗಲೇ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ಅರವಿಂದ್. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕನ ಮೇಲೆ ಅಧಿಕಾರಿಗಳು ರೇಡ್ ಮಾಡಿರುವಂತಹ ಘಟನೆ ಇದು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕನ ಮೇಲೆ ರೇಡ್ ಆಗಿದೆ. ಜಮೀರ್ ಪಿಎ ಸರ್ಫರಾಜ್ ಮೇಲೆ ಲೋಕಾಯುಕ್ತ ಸಮರವನ್ನ ಸಾರುತ್ತಿದೆ. ಬೆಂಗಳೂರು, ಕೊಡಗು ಸೇರಿದಂತೆ ಸುಮಾರು 10 ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ತಲಾಶ್ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ರೇಡ್ ಮಾಡಿದೆ. ಸರ್ಫರಾಜ್ಗೆ ಸೇರಿದ ಬೆಂಗಳೂರಿನ ಹಲಸೂರಿನ ಮನೆಯಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವ 5 ಮನೆಗಳಲ್ಲಿ ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ಕೊಡಗಿನ ಸರ್ಫರಾಜ್ ರೆಸಾರ್ಟ್ನಲ್ಲೂ ಕೂಡ ದಾಖಲೆಗಳಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಸರ್ಫರಾಜ್ ಯಾರು ಅಂತ ಕೇಳಿದ್ರೆ, ಸರ್ಫರಾಜ್ ಜಮೀರ್ ಅಹಮದ್ ಖಾನ್ ಅವರ ಪಿಎ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸುಮಾರು 10 ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸರ್ಫರಾಜ್ ಅವರಿಗೆ ಸಂಬಂಧಪಟ್ಟಂತಹ 10 ಕಡೆಗಳಲ್ಲಿ ರೇಡ್ ಮಾಡಿದ್ದಾರೆ. ಸರ್ಫರಾಜ್ಗೆ ಸಂಬಂಧಪಟ್ಟಂತಹ ಸುಮಾರು 10 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅಕ್ರಮವಾಗಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ರೇಡ್ ಮಾಡಿದ್ದಾರೆ. ಸರ್ಫರಾಜ್ ಜಮೀರ್ ಅಹಮದ್ ಖಾನ್ ಅವರ ಪಿಎ ಅನ್ನೋದು ತಿಳಿದು ಬಂದಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪಿಎ ಸರ್ಫರಾಜ್ ಅವರಿಗೆ ಸಂಬಂಧಪಟ್ಟಂತಹ ಹಲವಾರು ಕಡೆಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೊಡಗು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಬೆಂಗಳೂರಿನ ಹಲಸೂರಿನ ಮನೆಯಲ್ಲೂ ಕೂಡ ಶೋಧ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 5 ಮನೆಗಳಿದೆಯಂತೆ. ಏಕಕಾಲದಲ್ಲಿ ಈ 5 ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೊಡಗಿನಲ್ಲಿ ಒಂದು ರೆಸಾರ್ಟ್ ಇದೆಯಂತೆ. ಆ ರೆಸಾರ್ಟ್ ಮೇಲೂ ಕೂಡ ದಾಖಲೆ ಪರಿಶೀಲನೆಗಾಗಿ ದಾಳಿಯನ್ನ ಮಾಡಿದ್ದಾರೆ. ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಜಮೀರ್ ಪಿಎ ಸರ್ಫರಾಜ್ಗೆ ಶಾಕ್ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅರವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಸರ್ಫರಾಜ್ ಅವರ ಒಡೆತನದ ಯಾವ್ಯಾವ ಕಂಪನಿಗಳ ಮೇಲೆಲ್ಲ ದಾಳಿ ಮಾಡಿದ್ದಾರೆ, ಎಲ್ಲೆಲ್ಲಿ ದಾಳಿಯಾಗಿದೆ?
ಕೇವಲ ಸರ್ಫರಾಜ್ ಅವರನ್ನ ಮಾತ್ರ ಈ ಲೋಕಾಯುಕ್ತ ದಾಳಿಯಲ್ಲಿ ದಾಳಿಯಾಗಿರೋದು ಅಥವಾ ಬೇರೆ ಯಾರ ಮೇಲಾದ್ರೂ ದಾಳಿ ಆಗಿದೆಯಾ? ಸದ್ಯಕ್ಕೆ ಏನೆಲ್ಲ ಸಿಕ್ಕಿದೆಯಂತೆ ಸರ್ಫರಾಜ್ ಅವರ ಮನೆಯಲ್ಲಿ? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಸಚಿವ ಜಮೀರ್ ಅವರಿಗೆ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು. ಸಚಿವ ಜಮೀರ್ ಅಹಮದ್ ಖಾನ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಅವರ PS ಏನಿದ್ದಾರೆ ಸರ್ಫರಾಜ್ ಅವರು, ಅವರಿಗೆ ಸಂಬಂಧಪಟ್ಟಂತೆ 5 ಮನೆ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ 5 ಮನೆಗಳ ಮೇಲೆ ಈಗಾಗಲೇ ದಾಳಿ ಮಾಡಿರುವಂತದ್ದು. ಅದಾದ್ಮೇಲೆ ಕೊಡಗಿನ ಒಂದು ರೆಸಾರ್ಟ್ ಏನಿದೆ ಅಲ್ಲೂ ಕೂಡ ರೇಡ್ ಮಾಡಿರುವಂತದ್ದು. ಲೋಕಾಯುಕ್ತ SP ಆಗಿರುವಂತಹ ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ಪ್ರಕ್ರಿಯೆ ಪರಿಶೀಲನೆ ಮುಂದುವರೆದಿರುವಂತದ್ದು. ಈಗಾಗಲೇ ಅಂದ್ರೆ ಜಮೀರ್ ಅಹಮದ್ ಅವರ PS ಏನಿದ್ರು ಸರ್ದಾರ್ ಸರ್ಫರಾಜ್ ಖಾನ್ ಅವರ ಮನೆ ಮೇಲೆ ದಾಳಿ ಮಾಡಿ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿಗಳಿಗೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ದಾಳಿ ಮುಂದುವರೆದಿರುವಂತದ್ದು. ಅಲ್ಲಿ ಹಲವು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿರುವಂತದ್ದು. ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ ಸುಮಾರು 10 ಕಡೆ ದಾಳಿಯನ್ನ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ವಿವಿಧ ಭಾಗಗಳಲ್ಲಿರುವಂತಹ 5 ಮನೆಗಳು, ಅದನ್ನ ಸೇರಿಸಿದಂತೆ ಕೊಡಗಿನಲ್ಲಿರುವಂತಹ ಒಂದು ರೆಸಾರ್ಟ್, ಈ ಎಲ್ಲಾ ಭಾಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ಅಲ್ಲಿ ಹಲವು ದಾಖಲೆಗಳನ್ನ ಈಗಾಗಲೇ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಕ್ರಮ ಆಸ್ತಿಗಳಿಗೆ ಪ್ರಕರಣ ಸಂಬಂಧಪಟ್ಟಂತೆ ಹಲವು ಚರ್ಚೆಗೆ ಗ್ರಾಸವಾದಂತಹ ವಿಷಯ ಇತ್ತು. ಜಮೀರ್ ಆ ಒಂದು ಹಂತದಲ್ಲಿ ಅಕ್ರಮ ಆಸ್ತಿಗಳಿಗೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇತ್ತು. ಈಗ ಸದ್ಯ ಅವರ PS ಆಗಿರುವಂತಹ ಸರ್ದಾರ್ ಸರ್ಫರಾಜ್ ಅವರಿಗೆ ಸೇರಿದಂತಹ ಮನೆಗಳ ಮೇಲೆ ಈಗಾಗಲೇ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಿದೆ ರಂಜಿತ್.